ಯಾಕೆ ಪುಟ್ಟ ಸಪ್ಪಗಿದೆಯಾ? ನೀವ್ ಹೇಳಿದ ವಿಷಯನ ಬಂಗಾರಿ ಹತ್ರ ಮಾತಾಡ್ದೆ. ಆ ವಿಷಯನ ಏನಂದ? ನಾನ್ ಪ್ರೀತಿ ಮಾಡೋದಿರ್ಲಿ, ಅವನಿಗೆ ನನ್ನ ಸ್ನೇಹನೇ ಬೇಡವಂತೆ. ಬಂಗಾರಿ ಹಾಗನ್ನ ಸಾಧ್ಯನೇ ಇಲ್ಲ. ಇಲ್ಲ ಅಪ್ಪ, ಅವನಿಗೆ ನಿಜವಾಗ್ಲೂ ನಾನು ಬೇಡವಾಗಿದ್ದೀನಿ. ನೀನು ಅಳಬೇಡ, ಅವನು ಏನು ಹೇಳ್ದ ಸರಿಯಾಗಿ ಹೇಳು. ಇನ್ಮೇಲೆ ನನ್ ಸ್ನೇಹ ಮಾಡಬೇಡ, ನನ್ನಿಂದ ದೂರ ಇದ್ಬಿಡು ಅಂದ. ಯಾಕಂತೆ? ಕಾರಣ ಕೇಳಬೇಕಿತ್ತು. ಕೇಳ್ದೆ, ಎಲ್ಲಾನು ಹೇಳೋಕ್ಕಾಗಲ್ಲ, ಈಗ ಇಷ್ಟೇ ಹೇಳೋಕ್ಕಾಗೋದು, ದಯವಿಟ್ಟು ನನ್ನಿಂದ ದೂರ ಇದ್ಬಿಡು ಅಂದ. ಅಷ್ಟೇನಾ ಹೇಳಿದ್ದವನು? ನಿನ್ ಒಳ್ಳೇದಕ್ಕೆ ಹೇಳ್ತಿದ್ದೀನಿ, ನೀನ್ ನನ್ನ ಜೊತೆಲಿದ್ರೆ ತೊಂದರೆ ಆಗುತ್ತೆ, ನನಗ್ ತೊಂದರೆ ಆದ್ರೂ ಪರವಾಗಿಲ್ಲ ಅಂತಂದ. ಅಂದ್ರೆ ಏನರ್ಥ? ಅಂದ್ರೇನು ಅಂತ ನನಗೇನ್ ಗೊತ್ತು. ಇನ್ನೊಂದು ಸರ್ತಿ ಅವನು ಆಡಿದ ಮಾತುಗಳನ್ನೆಲ್ಲ ನೆನಪಿಸ್ಕೊಂಡು ಯೋಚನೆ ಮಾಡು. ನಿನ್ನ ಒಳ್ಳೇದಕ್ಕೆ ಹೇಳ್ದೆ, ನಿನಗ್ ನನ್ನ ಜೊತೆಲಿದ್ರೆ ತೊಂದರೆ ಆಗತ್ತೆ, ನನಗ್ ತೊಂದರೆ ಆದ್ರೆ ಅಂದ್ರೆ ಅವ್ನು ನನ್ನನ್ನು ದೂರ ಮಾಡ್ತಿರೋದು ನನ್ನ ಒಳ್ಳೇದಕ್ಕೆ. ನಾನು ಅವನ ಜೊತೆಲಿದ್ರೆ ನನಗ್ ತೊಂದರೆ, ಅವ್ನು ಯಾವುದೋ ತೊಂದ್ರೆಲಿದ್ದಾನೆ, ಆ ತೊಂದರೆ ನನಗಾಗಬಾರ್ದು ಅಂತ ಅರ್ಥ. ನಾನೇನು ಹೇಳಿದ್ದೆ? ಬರೋ ಸಮಸ್ಯೆಗಳನ್ನ ಕಷ್ಟಗಳನ್ನ ತನ್ನ ಹೆಗಲಿಗೆ ಹೊತ್ಕೊಂಡು ಹೆಂಡತಿ ಮಕ್ಕಳನ್ನ ಯಾರು ಸುಖವಾಗಿಡಕ್ಕೆ ಪ್ರಯತ್ನ ಪಡ್ತಾನೋ ಅವನು ಒಳ್ಳೆ ಗಂಡ ಆಗ್ತಾನೆ ಅಂತ ಅಲ್ವಾ? ಹೌದು, ಈಗ ಬಂದಿರೋ ಸಮಸ್ಯೆನ ಬಂಗಾರಿ ತನ್ನ ಹೆಗಲ್ ಮೇಲೆ ಹಾಕೊಂಡು ನಾನ್ ಚೆನ್ನಾಗಿರ್ಲಿ ಅಂತ ಯೋಚಿಸ್ತಿದ್ದಾನೆ. ಹಾ, ಸದ್ಯ ಈಗ್ಲಾದ್ರೂ ಹೊಳೀತಲ್ಲ. ಹಾಗಾದ್ರೆ ಬಂಗಾರಿ ಒಳ್ಳೆ ಹುಡುಗ ಅಲ್ವಾ? ನಾನು ಅವನನ್ನ ಮದುವೆ ಆಗ್ಬೋದಲ್ವಾ ಅಪ್ಪ? ಖಂಡಿತ ಆಗ್ಬಹುದು. ಆದ್ರೆ ಒಳ್ಳೆ ಗಂಡ ಸಿಕ್ಕ ಮಾತ್ರಕ್ಕೆ ಸುಮ್ಮನಿದ್ದು ಬಿಡೋದಲ್ಲ, ನೀನು ಒಳ್ಳೆ ಹೆಂಡತಿ ಆಗೋಕೆ ಪ್ರಯತ್ನ ಪಡಬೇಕು. ಗಂಡ ಕಷ್ಟಗಳನ್ನೆಲ್ಲ ತನ್ನ ಹೆಗಲ ಮೇಲೆ ಹೊತ್ಕೊಂಡಿದ್ದಾನೆ ಅಂತ ನೀನ್ ಸುಮ್ಮನಿದ್ದು ಬಿಡಬಾರ್ದು. ಹಾಗಿದ್ರೆ ಹೆಂಡತಿ ಸ್ವಾರ್ಥಿ ಅನ್ನಿಸ್ಕೊತಾಳೆ. ಹೌದಪ್ಪ, ತಪ್ಪದು. ನಿಜವಾಗ್ಲೂ ಒಳ್ಳೆ ಹೆಂಡತಿ ಆದವಳು ಏನ್ ಮಾಡ್ಬೇಕು? ಗಂಡನ ಕಷ್ಟಗಳನ್ನ ಸಮಸ್ಯೆಗಳನ್ನ ತೊಂದರೆಗಳನ್ನ ತಾನೂ ಪರಿಹರಿಸೋದಕ್ಕೆ ಪ್ರಯತ್ನ ಪಡಬೇಕು. ಅಪ್ಪ, ಬಂಗಾರಿ ಸಮಸ್ಯೆ ಏನು ಅಂತ ನನ್ಗೀಗ ಅರ್ಥ ಆಯ್ತು. ಏನು? ಪಿಸ್ತೂಲು. ಏ ಜಾಜಿ, ಜಾಜಿ ನಿಂತ್ಕೊಳ್ಳೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?